ನಮಸ್ಕಾರಿಪಾ ಎಲ್ಲಾ ಕರ್ನಾಟಕ ಮಂದಿಗೆ. ಹೆಂಗದ್ರಿ ಎಲ್ಲಾರು? ನಿನ್ನೆ RCB ಹಾ ನಮಸ್ಕಾರಿಪಾ ಎಲ್ಲಾ ಕರ್ನಾಟಕ ಮಂದಿಗೆ. ಹೆಂಗದ್ರಿ ಎಲ್ಲಾರು? ನಿನ್ನೆ ನಮ್ಮ RCB ಸೋತ್ ಗೊತ್ತೈತಿ ನಮಗೂ, ಕಣ್ಣು ಕಾಣಾಕತ್ತಾವ. ನಿನ್ನ RCB ನಮ್ ಸೋತತಿ. ಆದ್ರೆ ಏನ ನಮ್ ಹಳೆ RCB ನೋಡಾಕ ಮನಸ್ಸಿತ್ರಿ. ಹಳೆ RCB ನೋಡಾಕ್ ಸಿಕ್ತ ನಮಗ ಮಸ್ತ್ ಖುಷಿ ಆತ್ ನೋಡ್ರಿಪಾ. ನಮ್ಮ RCB ದವ್ರು ಸೋತಿದ್ ನಿನ್ನೆ. ಯಾಕಂತಂದ್ರ ನಮ್ಮ ಕರ್ನಾಟಕದ ಹುಲಿ KL ರಾಹುಲ್ ಅಣ್ಣ ನಿನ್ ಬರ್ತಡೇ ರೀ. ಬರ್ತಡೇ ದಿನ ನಾವು ಏನಾರ ಗಿಫ್ಟ್ ಕೊಡ್ಲಿಲ್ಲ ಅಂದ್ರೆ ಹೆಂಗ್ರಿ ಕನ್ನಡಿಗರಾಗಿ ನಾವು ಹೌದಂತೀನ ಇಲ್ಲ ಅಂತೀರಿ? ಪಾಪ ಅವಂಗೂ ಬರ್ತಡೇ ದಿನ ನಮ್ಮ ಟೀಮಿಂದ ಗೆಲ್ಲಿಸ್ಬೇಕ, ಸೋಲಿಸ್ಬಾರ್ದಂತೆ ಅವಂಗೂ ಖುಷಿ ಇರ್ತೈತ್ರಿ. ಅಂದ್ರ ಅವ ಅದ್ ಅನ್ಕೊಂಡ್ ಬಂದಿರ್ತಾನ, ನಮ್ ಟೀಮ್ ನ ಗೆಲ್ಲಿಸ್ಬೇಕ, ನನ್ ಬರ್ತಡೇ ಐತಿ, ನಮ್ ಬರ್ತಡೇಕ್ ನಮ್ಗ ಟೀಮ್ ದವ್ರಿಗೆ ಏನಾರ ಟ್ರಿಬ್ಯೂಟ್ ಕೊಡ್ಬೇಕ ಅಂತೇಳಿ ನಮ್ KL ರಾಹುಲ್ ಅಣ್ಣ ಅನ್ಕೊಂಡಿರ್ತಾನ. ಅದ್ರೊಳಗು ಯಾರ ಜೊತೆ ಮ್ಯಾಚ್ ಐತಿ? ನಮ್ ಕರ್ನಾಟಕ ಜೊತೆನ ಐತಿ, ಅಂದ್ರೆ ಬೆಂಗಳೂರು ಜೊತೆನ ಐತಿ ಮ್ಯಾಚ್. ಆ ಮ್ಯಾಚ್ದಾಗ ನಾವು ನಮ್ಮ ಕರ್ನಾಟಕದ ಹುಲಿ ಕನ್ನಡಿಗ ನಾವು ಗಿಫ್ಟ್ ಕೊಡ್ಲಿಲ್ಲ ಅಂದ್ರೆ ಹೆಂಗ್ರಿ? ಅದನ್ನ ಹೇಳ್ರಿ ನೀವು. ಅದಕ್ಕೆ ನಮ್ಮ ಕನ್ನಡಿಗ KL ರಾಹುಲ್ ಅಣ್ಣಾಗ ಏನ್ರ ಕೊಡೋ ಬದ್ಲಿ ನಾವ್ 2 ಪಾಯಿಂಟ್ ಕೊಟ್ಬಿಟ್ವಿ ಅಂದ್ರ ಪಾಪ ಒಂದು ಒಂದ್ ಸ್ವಲ್ಪ ಚಲೋ ಖುಷಿ ಬರ್ತೈತಿ. ಅವಂಗ ಬರ್ತಡೇ ದಿನ ಖುಷಿ ಇರ್ಬೇಕು. ಯಾಕಂದ್ರ ನಾವು ಕನ್ನಡಿಗರು ಯಾವಾಗಿದ್ರು ನಮ್ಗ ಅದು ಬೇರೆದವ್ರನ್ನಾಗೇನ ನಮ್ ಕನ್ನಡಿಗನ ರೀ ಅವ, ನಮ್ ಕನ್ನಡದ ಪುತ್ರ, ಸುಪುತ್ರ ಅವ. ಹಾಗಾಗಿ ಅವನು ಖುಷಿ ಇಡ್ಬೇಕಂತೇಳಿ ನಾವೇನ್ ಮಾಡಿದ್ವಿ, ಅವಂಗ ಬೇರೆ ಟೀಮ್ಗೆ ಆಡಾತನ, ನಮ್ಮಿಂದ ಅವ್ಗ ಏನಾರ ಹೆಲ್ಪ್ ಆಗ್ಲಿ ಅಂತೇಳಿ 2 ಪಾಯಿಂಟ್ ಬಿಟ್ಟು ಕೊಟ್ಟಂಗ. ಯಾಕ ನಮ್ಗಂತೂ ಖುಷಿ ಐತಿ ನೋಡ್ರಿಪ್ಪ. ಯಾಕಂತಂದ್ರ ನಮ್ ಕನ್ನಡಿಗ ನಮ್ಮ ಮನೆ ಮಗಗ ನಾವು ಗಿಫ್ಟ್ ಕೊಟ್ಟಂಗ. ಈಗ ಅದನ್ನ ಉಡುಗೊರೆ ಕೊಟ್ಟೇವೆ ಅಂತಂದ್ರ ಅವ್ನ್ ಬರ್ತಡೇಕ್ ಉಡುಗೊರೆ ಇದೆ. ನಾವು ಸೋತಿದ್ದು ನಮ್ಗೇನ್ ಖುಷಿ ಇಲ್ಲ. ಯಾಕಂತಂದ್ರ ನಾವು RCB ದವರಿಗೆ ನಮ್ಮ ಕನ್ನಡಿಗರ ಮೊದ್ಲು. ಹಾಗಾಗಿ ನಮ್ ಕನ್ನಡಿಗ KL ರಾಹುಲ್ ಅಣ್ಣಾಗ ಏನೈತಲ್ಲ, ನಾವು ಅವಂಗ 2 ಪಾಯಿಂಟ್ ನ ಗಿಫ್ಟ್ ಆಗಿ ಕೊಟ್ಟೇವಿ. ಇದಕ್ಕ ನಮ್ಗೇನ್ ಖುಷಿ ಇಲ್ಲ ಅನ್ನಂಗಲ್ಲ, ಖುಷಿನ ಐತಿ. ಬಹಳ ಮನಸಾರಿ ಕೊಟ್ಟೇವ್ ನಾವು ಅವ್ಗೆ 2 ಪಾಯಿಂಟ್. ಅದೊಂದು ಅತ್ತ ನಿನ್ನೆ ನಮ್ ಟೀಮ್ ದವ್ರು ಯಾಕ ಒಂದ್ ಸ್ವಲ್ಪ ಅಂದ್ರೇನ ಹಳೆ RCB ನಮಗ ಸ್ವಲ್ಪ ನೋಡಾಕ್ ಬೇಕಾಗಿತ್ತು. ಯಾಕಂದ್ರೆ ಬರೇ ಗೆದ್ದೆ ನಮಗೂ ಬಾಳ ಬೇಜಾರಾಗ್ಬಿಟ್ಟಿತ್ತು. ಯಾಕಂದ್ರೆ ಬರೇ ನಾವ್ ಗೆದ್ಕೊಂತ ಹೋದ್ರ ಉಳಿಕಿದವ್ರು ಏನ್ ಮಾಡೋದಪ್ಪಾ ಅಂತ ನಮಗ್ ಚಿಂತೆ ಹತ್ತಿತ್ತೆ. ಅದರ ಸಂಬಂಧ ನಾವು ಹಳೆ RCB ಬರ್ಲಿ, ನಮಗೂ ಬಾಯಿಗೆ ಬರಂಗ ಆಗ್ಲಿ, ಹಂಗೇನ್ರ ಆಗ್ಲಿ ಅಂತ ಹೇಳಿ ನಾವು ಬೇಡ್ಕೊಳತಿದ್ವಿ ದೇವರಿಗೆ. ಅದಕ್ಕ ದೇವ್ರ ಏನ್ ಮಾಡಿದ, ಹೆಂಗಿದ್ರು ನಾಳೆ ನಿಮ್ಮ ಮನೆ ಅಂಗಳದಾಗ ನಿಮ್ಮ RCB ದವ್ರು ಬೇರೆ ಕನ್ನಡದ ಪುತ್ರ ಏನದನಲ್ಲ, ಮನೆ ಮಗಗ 1 ಪಾಯಿಂಟ್ ಬಿಟ್ಟು 2 ಪಾಯಿಂಟ್ ಬಿಟ್ಕೊಡ್ರಿ ಅಂತ ಹೇಳಿ ದೇವ್ರಿಗೂ ತಥಾಸ್ ತಂದ್ಬಿಟ್ಟಾನ. ಅದಕ್ಕಾಗಿ ನಮ್ಗೆ ಏನಾತ, ನಮ್ಮ ಕನ್ನಡಿಗ KL ರಾಹುಲ್ ಅಣ್ಣಾಗ 2 ಪಾಯಿಂಟ್ ಕೊಟ್ವಿ. ಅದ್ರೊಳಗು ಬೆಂಗಳೂರದಾಗ ಐತಿ ನಿನ್ನೆ ಮ್ಯಾಚ್, ಮಸ್ತ್ ಆತ್ರಿ ಮ್ಯಾಚ್. ಅದ್ರೊಳಗ ನಮ್ ಡೆಲ್ಲಿದವ್ರು ಗೆದ್ದಿದ್ದಂಗ್ರು ಬಹಳ ಖುಷಿ ಐತಿ, ಮನಸಾರ ಖುಷಿ ಐತಿ. ಅದ್ರ ಸಂಬಂಧ ನಾವೇನ ಅಷ್ಟೇನ್ ಆಡ್ಲಿಲ್ಲ. ಕೊಹ್ಲಿ ಕಾಕಾನು ಅಷ್ಟ ಕಷ್ಟ ಆಡಿ ವಿಕೆಟ್ ಆಗ್ಬಿಟ್ಟ. ಆಮೇಲೆ ಅಂದ್ರ 80 ಹೊಡ್ಯಾಕ್ ಹೋದ ಅಭಿಷೇಕ್, ಅದಲ್ಲಿ ಅವ ಬೌಂಡ್ರಿ ಲೈನ್ ನಿಂತ ಕ್ಯಾಚ್ ಹಿಡಿದ್ ಬಿಟ್ರ. ಯಾರು ಲುಂಗಿ ಅಂಗಡಿ ಏನಾಯ್ತು ಯಾವ್ದು ಅವನ ಅಡ್ರೆಸ್, ಅವನ ಹೆಸರ, ಅವನ 1ನೇ ಬಾಲ್ ಹೋಗದ, ನಮ್ಮ ಅಣ್ಣ ಕಿತ್ತರಿಸಿ ಹೊಡೆದ, ಹೋಗಿ ಎಲ್ಲೇ ಫುಲ್ ಬೌಂಡ್ರಿ ಲೈನ್ ಕಡೆ ಒಬ್ಬ ನಿಂತಿದ್ದ, ಅವ್ನ್ ಕ್ಯಾಚ್ ಕೊಟ್ಬಿಟ್ಟ ನಮ್ಮ ಕೊಹ್ಲಿ ಕಾಕ. ನಡೀತೈತಿ ಹೋಗ್ಲಾಕ ಅಂತೇಳಿ ನೆಕ್ಸ್ಟ್ ಬರ್ತಾರ ಅಂತೇಳಿ ನಾವು ನಿಂತಿದ್ವಿ. ಆಮೇಲೆ ಈ ಕಡೆ ನಮ್ಮ ಸಾಲ್ಟ್ ಅಣ್ಣ ಅಂಕರು ಉಪ್ಪು ಹಾಕಕ್ ರೆಡಿ ಆಗಿದ್ದಾರೆ ಎಲ್ಲಾ ಗಾಯದ ಮೇಲೆ ದಿಸಿದವ್ರಿಗೆ. ಉಪ್ಪು ಹಾಕಾಕತ್ತಿದ್ದ, ಅವನು ಏನ್ ನಿಂತ್ ಹೊಡೆದಾರಿ ನಮ್ಮ ಯಾರ ಸಾಲ್ಟ್ ಅಣ್ಣನ ಬ್ಯಾಟಿಂಗ್ ಅಂಕರು ಕೆಳಕ್ ಹೋಗ್ಬಿಟ್ಬಿಡ್ರಿ. ಅವ್ ಹೆಂಗ್ ಅದೈತೇನ್ರಿ, ಉಳ್ಕಿದ್ರೆಲ್ಲಾರು ಆಡೋ ಮುಂದ ವಿಕೆಟ್ ಹೋಗ್ಕತ್ತಿದ್ ಹುಡುಗ, ಬೇರೆದ್ರೆಲ್ಲರೂ ವಿಕೆಟ್ ಆಗೋ ಮುಂದೆ ನಿಂತ ಆಡಾಕ ಶುರು ಮಾಡ್ಬಿಡ್ತಾನ. ನಮ್ಮ ಸಾಲ್ಟ್ ಅಣ್ಣಂದ ನಮ್ಮ ಪ್ಲೇಯರ್ಸ್ ಗಳು ಅನಾಹುತ ಬಿಡ್ರಿ. ಈ ಟೀಮ್ದಾಗ ಈ ಸೀಸನ್ ಅಂಕರು ನಮ್ಮ ಪ್ಲೇಯರ್ಸ್ ಗಳು ಅನಾಹುತ. ಒಬ್ಬೊಬ್ರು ಒಂದೊಂದ್ ಮೂತ್ ರತ್ನ ಇದ್ದಂಗ ಅದಾವ. ಅದ್ರೊಳಗೆ ನಮ್ಮ ಸಾಲ್ಟ್ ಅಣ್ಣ ಇನ್ನೊಂದ್ ಸ್ವಲ್ಪ ಡಿಫರೆಂಟ್ ರೀ. ಎಲ್ಲಾರು ಆಡ್ಲಾರ್ದಾಗ ಇವ್ ಆಡ್ತಿರ್ತಾನ, ಇವ್ ಆಡ್ಲಾರ್ದಾಗ ಎಲ್ಲಾರು ಆಡ್ತಿರ್ತಾರ. ಹಂಗಾತ ನಿನ್ನೆ ನಮ್ಮ ಸಾಲ್ಟ್ ಅಣ್ಣ 50+ ರನ್ ಹೊಡೆದ. ಅದ್ರೊಳಗೆ ನಾವು ಟಾಸ್ ಸೋತ್ ಬ್ಯಾಟಿಂಗ್ ತಗೊಂಡಿದ್ದೀರಿ. ಅವ್ರ ಟಾಸ್ ಗೆದ್ರಲ್ಲ, ಟಾಸ್ ಗೆದ್ದ ಫೀಲ್ಡಿಂಗ್ ಆಯ್ಕೆ ಮಾಡಿದ್ರೆ. ಆಮೇಲೆ ನಿನ್ನೆ ನಮ್ಮ ಇಡೀ ಬೆಂಗಳೂರದಾಗ RCB ರೋರ್ ಕೇಳಿ ಬಿಟ್ರಿ, ಮುಗಿದ ಹೋಯ್ತು ನಡ್ರಿ. ಅಲ್ಲಿ ಟಾಸ್ ನಡ್ದೈತಿ, ಮಾತಾಡೋ ಮುಂದೆ ರಜತ್ ಪಟ್ಟೇದಾರ್ ಅಣ್ಣಾಗ ಮಾತಾಡಕ್ ಮೈಕ್ ಕೊಟ್ಟಾರ. ಮೈಕದಾಗ ಏನ್ ಮಾತಾಡತಾನ ನಮಗ ಕೇಳಿಸೋಲ್ರಿ. ಬರೀ RCB ಅನ್ನೋದ್ ಬಿಟ್ರೆ ಬೇರೆ ಏನ್ ಕೇಳಾಕತ್ತಿದ್ದಿಲ್ಲ ನಮಗಂತೂ ನಿನ್ನೆ. ಆದ್ರೂ ನಿನ್ನೆ ಅಷ್ಟ ಆಡಿದ್ರೆ. ಆಮೇಲೆ ಸಾಲ್ಟ್ ಅಣ್ಣ ಆಡಿದ, ಸಾಲ್ಟ್ ಅಣ್ಣ ಅಂಕರು ಕಟ್ಟುಟ್ಟು ಹಚ್ಚಿ ಬಿಟ್ಟಿದ್ದ. ಆಮೇಲೆ ಪಡಿಕಲ್ ಅಣ್ಣ ಬಂದ, ಪಡಿಕಲ್ ಅಣ್ಣನು ಅಷ್ಟು ಕಷ್ಟ ಆಡಕ್ ಹೋದ. ಆಮೇಲೆ ಅವನು ಎಫ್ಸೆಟ್ ಹೊಡ್ಯಾಕ್ ಹೋದ, ಅವನು ವಿಕೆಟ್ ಆದ. ಎಲ್ಲಾರು ವಿಕೆಟ್ ಆದ್ರೆ ಲಾಸ್ಟ್ನಾಗ ಇನ್ನೊಂದೇನ ಡೇವಿಡ್ ಅಣ್ಣ ಬಂದ. ಡೇವಿಡ್ ಅಣ್ಣ ಅಂಕರು ಹೊಡೆದ, ಮಸ್ತ್ ಹೊಡೆದಾರೆ. ಅವ್ನ್ ಯಾವಾಗಿದ್ರು ಎಲ್ಲಾದ್ರಾಗೂ ದಾನವ ಇದ್ದಂಗ ಅದಾನ ಇಡೀ ಟೀಮಿಗೆ. ನಮ್ಮ RCB ಅಂಕರು ಸೇಮ್ ಅಂದ್ರ ದೇವ್ರು ಕೊಟ್ಟದ್ ಉಡುಗೊರೆ ಆದಂಗ ಆಗ್ಬಿಟ್ಟೈತಿ ನೋಡ್ರಿಪ್ಪ. ದೇವ್ರು ಕೊಟ್ಟಿದ್ ಗಿಫ್ಟ್ ಆಗ್ಯಾನ. ಮಸ್ತ್ ಆಡಿದ ಅವಂತೂ. ನಮ್ಮ ಟೀಮ್ ಡೇವಿಡ್ ಅಣ್ಣನ ಬಗ್ಗೆ ನಾವೇನ್ ಹೇಳಂಗಿಲ್ಲ, ಯಾಕಂದ್ರೆ CSK ದವ್ರಿಗೆ ದನ ಹೊಡೆದಾನ್ರಿ ಬಾಲರ್ಸ್ ಗಳಿಗೆ. ಅವಂದಾತ ಅವ್ನ್ ನೆಕ್ಸ್ಟ್ ಜಿತೇಶ್ ಅಣ್ಣ ಬಂದ. ನಿನ್ನೆ ಸ್ವಲ್ಪ ಬಾಲ್ ಜಾಸ್ತಿ ತಿಂದ ಅಂತೇಳಿ CSK ದವ್ರ ಏನ್ ಆಡಾತಾರ್ರಿ, ಏನ್ ಹೊಯ್ಕೊಂಡ್ರಿ ನಿನ್ನೆ ಲಬ್ ಹೊಯ್ಕೊಳತಾರ.
ಇವಂಗ ಲಾಸ್ಟ್ ಫಿನಿಶರ್ ಅಂತ ಕೊಡ್ತಾರಂತ ಹಿಂಗ ಯಾವಾಗ ಆಡ್ಯಾನ ಏನೇನ್ ಅನ್ನಕತ್ತಿದ್ರಿ ಹೋಲ್ ಬಿಡ್ರಿ. ಅನ್ನೋರ್ಗ ಏನ್ ಆಗೋದೈತಿ, ಅನ್ನೋರ್ ಕಟ್ಕೊಂಡ್ ನಾವೇನ್ ಮಾಡೋದೈತಿ, ನಾವೆಲ್ಲ ಅದಾವಿ ಅವ್ರೆಲ್ಲ ಅದಾರ ನೋಡ್ಬೇಕಲ್ಲ. ನಾವು ಒಂದ್ ಸ್ವಲ್ಪ ನಮ್ಮ ಲೆವೆಲ್ ಎದ್ದವ್ರ ಜೊತೆ ಬಾಯಿ ಮಾತಾಡ್ಬೇಕು, ಇಲ್ಲಾಂದ್ರ ನಮ್ದ ಬಾಯಿ ಹೊಲಸಾಕೈತಿ. ಹೌದಿಲ್ರಿ, ಕರೆ ಅಂತೀರಿ ಇಲ್ಲಿ ಸುಳ್ಳು ಅಂತೀರಿ. ಅದ್ರ ಸಂಬಂಧ ನಾವು ಸುಮ್ಮನೆ ಹೋಗ್ಬಿಡ ಅನ್ನೋರ ಅಂತೇಳಿ ಈ ಕಡೆ ಕಿವಿ ಕೇಳಿ ಈ ಕಡೆ ಕಿವಿ ಬಿಟ್ಬಿಟ್ವಿ. ಅದೊಂದ್ ಆತ. ಆಮೇಲೆ ಜಿತೇಶ್ ಅಣ್ಣ ಅಷ್ಟೇನ್ ಏನ್ ಪರ್ಫಾರ್ಮ್ ಮಾಡ್ಲಿಲ್ಲ, ಬಾಲ ಬಾಳ ತಿಂದಾರ ಅನ್ಕಿನ್ನ ಗೊತ್ತಾತ್ ನಮಗೂ. ಆಮೇಲೆ ನಮ್ ಕೃಣಾಲ್ ಏನಲ್ಲ, ಕೃಣಾಲ್ ಪಾಂಡ್ಯ ಅಣ್ಣ ಏನೈತಲ್ಲ ಬಂದ ಅವನು ಆಡಕ್ ಹೋದ. ಆಮೇಲೆ ಸ್ಟಂಪೌಟ್ ಆಗಿ ವಿಕೆಟ್ ಆಗ್ಬಿಟ್ಟ. ವಿಕೆಟ್ ಆಗದೆ ಅಂದ್ರ ಅವ್ನ ಇದು ಮಾಡ್ಬಿಟ್ರಿಪ್ಪ, ಅಂದ್ರ ರನ್ಔಟ್ ಮಾಡಿಬಿಟ್ರ. ಅದು ಮಾಡಿದ್ದೇನ ನಮ್ ಕೆ ಎಲ್ ರಾಹುಲ್ ಅಣ್ಣನ ಮಾಡ್ಯಾನ ಅವ್ನ ಸ್ಟಂಪೌಟ್ ಅಂದ್ರ ರನ್ಔಟ್ ನಡೀತಿದ್. ನಮ್ ವಿರಾಟ್ ನಿನ್ನೆ ನಮ್ ಕೆ ಎಲ್ ರಾಹುಲ್ ಅಣ್ಣಂದ್ ಏನು ಮಸ್ಕಿರಿ ಅಂದ್ರ ಪಾಪ ಖುಷಿ ಆಗಿರ್ಬೇಕಂತ ನಮಗ ಕನ್ನಡಿಗರಿಗೆ ಆಶ್ಚರ್ಯ. ಹಂಗ ನಾವ್ ಅನ್ಕೊಂಡಂಗ ನಮ್ಮ ಕೆ ಎಲ್ ರಾಹುಲ್ ಅಣ್ಣ ನೀನು ಫುಲ್ ಖುಷಿ ಒಳಗಿದ್ದ. ಬಾಳ ಚಲೋ ಆದ್ರಿಪ್ಪ ಅವ್ನ್ ಬರ್ತಡೇ ನಾವು ಖುಷಿ ಆಗಿದ್ದು ನೋಡಿ. ನಮ್ಗೆ ಎರಡು ಕಣ್ಣು ಪಾವನ ಆದ್ರಿಪ್ಪ, ಬಾಳ ಚಲೋ ಅನಿಸ್ತೆ. ಒಂದ್ ಕಡೆ ಏನ ನಮ್ಮ RCB ಸೋತಿದ್ದು ಒಂದ್ ಗಿಲ್ಟ್ ಕಾರ್ಡ್ ಇರ್ತೈತಿ ನಮಗೂ. ನಡೀತೈತಿ, ನಮ್ ಕನ್ನಡಿಗನ ಆಡ್ಯಾನಲ್ಲ ನಮ್ ವಿರುದ್ಧ ನಡೀತಿದೆ ಅಂತೇಳಿ ನಾವು ಸುಮ್ಮನೆ ಆದ್ವಿ. ಹೋಗ್ಬಿಡ ಅಂತೇಳಿ ಅದಕ್ಕೆ ಮಾತಾಡೋದು ಅಂತೇಳಿ. ನಮ್ದೊಂದ್ ಸ್ವಲ್ಪ ಬ್ಯಾಟರ್ಸ್ಗಳು ನಿನ್ನೆ ಸ್ವಲ್ಪ ಫಾರ್ಮ್ ಕಳ್ಕೊಂಡ್ರ, ಹೊಳ ಫಾರ್ಮ್ ದಾಗ ಇರಾಕ ನಾವೇನ ಏಲಿಯನ್ಗಳು ಅನ್ರಿ. ನಮ್ಮ ABD ಅಣ್ಣ ನಂಗ ಆಡಾಕ್ ಆಗೋದಿಲ್ರಿ. ABD ಅಣ್ಣ ಇಬ್ರು ಏನ್ ಬಿಡ್ರಿಪ್ಪ, ಇಡೀ ನಮ್ಮ IPL ಟೀಮ್ ದಾಗ ಯಾವ ಟೀಮ್ ಅದಾವಲ್ಲ ಎಲ್ಲಾ ಟೀಮಿಗೂ ಅವ್ರ ಎಲ್ಲಾರ ಅಪ್ಪನ ಬಿಡ್ರಿಪ್ಪ. ನಮ್ ABD ಅಣ್ಣನ ಬಗ್ಗೆ ಏನ್ ಹೇಳಕ್ ಆಗಲ್ಲ. ಫಾರ್ಮ್ ಸ್ವಲ್ಪ ಕಳ್ಕೊಂಡ್ರೆ ನಿನ್ನೆ ನಮ್ಮ ಟೀಮ್ದಾಗ. ಅದಾದ್ಮೇಲೆ ನಡೀತಿದ್ದ ಅಂತೇಳಿ ನಾವು ಸುಮ್ಮನಾಗಿದ್ವಿ. ಆಮೇಲೆ ಇವ್ರು ಬ್ಯಾಟಿಂಗ್ ಬಂದ್ರಿ. ಬ್ಯಾಟಿಂಗ್ ಬರತ್ತಿಗೆ ಎಂದಿನಂತ ನಮ್ಮ ಕೆ ಎಲ್ ರಾಹುಲ್ ಅಣ್ಣ ಅವ್ನ ಬರ್ತಡೇ ದಿನ ಮಸ್ತ್ ಹೊಡೆದ ನಮ್ಮ ಬಾಲರ್ಸ್ಗಳಿಗೆ. ಹೊಡೆದಿದ್ದು ನಮಗ್ ಖುಷಿ ಐತಿ. ಯಾಕಂದ್ರ ನಮ್ ಕನ್ನಡಿಗ ನಮ್ಮ ಗ್ರೌಂಡಿಗೆ ಅಂದ್ರೆ ಕರ್ನಾಟಕಕ್ಕೆ ಬಂದ ಕನ್ನಡದ ಟೀಮಿಗೆ ಹೊಡೆದಾನ ಅಂತಂದ್ರ ನಾವೇನ ನಮ್ಗೆ ನಡೀತೈತಿ. ಇನ್ನು ಬೇರೆದವ್ರ ಆಗಿತ್ತಂದ್ರೆ ಬೇರೆದವ್ರನ್ನ ಗೊತ್ತಾಗಿರ್ಬೇಕಲ್ಲ. ಅವ್ರ ಏನ್ರ ಬಂದ್ ಆಡಿದ್ದ ನಾವು ಸೋತಿದ್ವಿ ಅಂದ್ರೆ ಸ್ವಲ್ಪ ಬಾಳ ಮನಸ್ಸಿಗೆ ನೋವು ಆಕೈತೆ. ಅವ್ರಿಗೆ ಹೊಡೆದ್ ಕಳಿಸ್ಬಿಟ್ಟು ಚೆನ್ನಾಗಿ ಹೊಡೆದಂಗ ನಡ್ರಿ ಅಂತ ಹೇಳಿ ಆದಾತ್ರಿ. ಅದಾದ್ಮೇಲೆ ಕೆ ಎಲ್ ರಾಹುಲ್ ಅಣ್ಣ ಎಂದಿನಂಗ್ ಹಾಫ್ ಸೆಂಚುರಿ ಮ್ಯಾಲ ಹೊಡೆದ. ಆಮೇಲೆ ಇವೇನ ಸ್ಟಬ್ಸ್ ಒಂಕರು ನಮ್ ಟೀಮಿಗೆ ಏನ್ರಿಪ್ಪ ಸಾತಿ ಮಳಿ ಕರೆದಂಗ್ ಕರಾಕತ್ಬಿಟ್ಟಾನ. ಚಗ್ ಹೊಡೆದಾರಿ ನಿನ್ನೆ ನಮ್ ಬೌಲರ್ಸ್ಗಳಿಗೆ. ಅದ್ರೊಳಗ ನಮ್ ಭುವನೇಶ್ವರ್ ಅಣ್ಣನ ಬಗ್ಗೆ ಹೇಳ್ಬೇಕು. 3 ವಿಕೆಟ್ ತೆಗದಾನ ಕಂಟಿನ್ಯೂ. ಬರೀ ಅದು ಪ್ಲೇ ಆಫ್ ಇದ್ರೊಳಗ ಏನದ ಪವರ್ ಪ್ಲೇದಾಗ ಹೊಡೆದಾನ. ಎಲ್ಲಾರದು ಬುಡ ಹೊಡೆದ್ಬಿಟ್ಟಾನ ನೋಡ್ರಿ. ಇನ್ನೊಂದೇನ ಪವರ್ ಪ್ಲೇ ಆಗೋದ್ರಾಗ 4 ವಿಕೆಟ್ ಹೋದ್ವಲ್ಲ, ಈ ನಮ್ ಟೀಮ್ ಕಡೆ ಆತ್ಬಿಡಪ್ಪ, ನಮ್ ಕಡೆ ಆತ್ಬಿಡಪ್ಪ ಮ್ಯಾಚ್ ಅನ್ಕೊಂಡು ನಾನು ಖುಷಿಯಾಗಿದ್ದೆ ರೀ. ಖುಷಿಯಾಗಿ ಪಾಪ ನಮ್ಮ ಕೆ ಎಲ್ ರಾಹುಲ್ ಅಣ್ಣ ಏನ್ ಗಿಫ್ಟ್ ಕೊಡಕ್ ಆಗಿಲ್ಲ ಅಂತ ಅನ್ಕೊಂಡಾತಿದ್ದೆ. ಅಷ್ಟೊಂದರಿಗೆ ಮ್ಯಾಚ್ ಅವ್ರ ಕಡೆ ಒಯ್ದು ಬಿಟ್ರ ನಡೀತೈತಿ. ನಿನ್ನೆ ನಮ್ಮ ಭುವನೇಶ್ವರ್ ಅಣ್ಣ ಅವ್ನ ಮ್ಯಾಗ ಏನ್ ನಂಬಿಕೆ ಇಟ್ಟಿವಲ್ಲ ಅದನ್ನ ಉಳಿಸ್ಕೊಂಡ್ರಿ. ನಮ್ಮ ಭುವನೇಶ್ವರ್ ಅಣ್ಣ ಫುಲ್ ಗಿಚ್ಚಾಡಿದ. ನಿನ್ನೆ 3 ವಿಕೆಟ್ ತೆಗದಾನ. ಹಂಗ ಆಮೇಲೆ ನಮ್ಮ ಬೌಲರ್ಸ್ಗಳು ಅಷ್ಟು ಕಷ್ಟ ಆಡಿದ್ರು ಬಿಡ್ರಿ. ಅಂತೇನ್ ನಿನ್ನೇನ್ ಅಷ್ಟ ಪರ್ಫಾರ್ಮೆನ್ಸ್ ಬಂದಿಲ್ಲ. ಆದ್ರೂ ನಮಗ್ ಬಾಳ ಖುಷಿ ಐತ್ರಿಪ್ಪ. ಅದೊಂದು ಐಕ್ಯತೆ ನೋಡ್ರಿ. ಎಷ್ಟು ಹೇಳಂದ್ರೆ ಹೇಳ್ತೀನಿ, ನಮ್ಗೆ ಅದೊಂದು ಖುಷಿ ಐತಿ. ಹಂಗ ಇವತ್ತು ಇನ್ನೊಂದು ಈಗ ಮಧ್ಯಾಹ್ನದ ಮ್ಯಾಚ್ RCB ಮತ್ತ DC ಇತ್ತಲ್ರಿ. ಹಂಗ ಸಂಜೆ ಮುಂದೆ ನಮ್ಮ CSK ದವರು ಮತ್ತೆ SRH ದವ್ರ ಮ್ಯಾಚ್ ಐತಿ. ಅವತ್ ಯಾರು ಗೆಲ್ತಾರ, ಅವತ್ತೇನ್ ಗೆಲ್ತಾರ ಅಂತ ನೋಡೋಣ. ಈಗಾಗಲೇ ಫೋನ್ ಹಚ್ಚಿದ್ದಲ್ಲ ನಮ್ ದೋಸ್ತ್ರಿ CSK ಫ್ಯಾನ್ ಅವ. ನಾವು ಮೊನ್ನೆ ವಿಡಿಯೋ ಮಾಡಿದ್ ನೋಡಿ ಅವ್ನ್ ಹುರ್ಕೊಂಡ ಫೋನ್ ಹಚ್ಚಿದ್ದಾರ. ಈಗ ಸೋತ್ರೆಲ್ಲ ಅಂತ ಬಾಯಿ ನಾಯಿ ಹೋದ್ರಂಗ ಗೊತ್ತಾಗ್ತಿದ್ದ. ಅದಕ್ಕ ಅದನ್ನ ಕಟ್ ಮಾಡಿ ನಿಂಗೆ ಮಾತಾಡತೀನಿ. ಈಗ ಇರೋಲ್ದಕ್ಕ ಈಗ ಮ್ಯಾಚ್ ಏನೈತಲ್ಲ ನೆಕ್ಸ್ಟ್ ಅದನ್ನ ನೋಡೋಣಂತ. ಅವ್ರ ಏನ್ ದೊಡ್ಡ ಹರದ ಗುಡ್ಡಿ ಹಾಕ್ತಾರ ಅಂತ ನೋಡೋಣ. ನಾವು ಕಿತ್ತು ಗುಡ್ಡಿ ಹಾಕ್ತಾರ ಅಂತ ಹೇಳಿ ಅದನ್ನ ನೋಡ್ಕೊಂತ ಕಾಯ್ತಿರ್ತೇವೆ ನಾವು. ಈಗ ಅವರು ಸೋಲೋದ ಕಾಯಕತ್ತೇವೆ ನಾವು. ನೋಡೋಣಂತೆ, ಮತ್ತೆ ಸಿಗೋಣಂತ ಇನ್ನೊಂದು ವಿಡಿಯೋದಾಗ. ಜೈ ಹಿಂದ್, ಜೈ ಕರ್ನಾಟಕ, ಜೈ RCB, ವಂದೇ ಮಾತರಂ. ನಮಸ್ಕಾರ. A few moments later. Sunrisers Hyderabad की टीम बहुत बढ़िया परफॉर्मेंस. The number you're calling is currently switched on. Please try later. जिस नंबर से आप संपर्क करना चाहते हैं वो अभी स्विच ऑफ है. स्विच ऑफ RCB ಸ್ವಿಚ್ ಆಫ್. ನಡ್ರಿ ಹೊಡ್ರಿ ಹಲಿಗಿ ಜಗ್ ಹಲಿಗಿ ಹೊಡ್ರಿ. ಏನ್ರಿ ಸ್ವಿಚ್ ಆಫ್ ಮಾಡ್ಯಾರ ಬೋಲ್. ಮತ್ ನಮ್ಮ RCB ಬಗ್ಗೆ ಹೇಳಕ್ ಬರಾಟ ಯಾವಪ್ಪ ಅವ್ರ ಬಗ್ಗೆ ಗೊತ್ತಿಲ್ಲ. ಮಂದಿ ಗಂಗಾಳದಾಗ ನೋಡ ಹುಡುಗಾಕ್ ಬಂದಾರ. ಮತ್ತು CSK ದವ್ರು ಸೋತ್ರೆ ಅವ್ರ ಹಣೆ ಬರನ ಇಷ್ಟ ಬಂದೈತಿ. ಹೋಲ್ ಬಿಡ್ರಿ. ಅವ್ರ ಬಗ್ಗೆ ಹೇಳ್ಕೊಂತ ಬಂದ್ರ ಈಗ ಮುಂಜಾನೆ ಹೋಗಿ ರಾತ್ರಿ ಹೋಗಿ ಮತ್ ಮುಂಜಾನೆ ಬರ್ತೈತಿ. ಮತ್ತೆ ಸಿಗೋಣಂತ ಇನ್ನೊಂದು ವಿಡಿಯೋದಾಗ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ ರೀ. ಅಂತೂ RCB ಸೋತ, RCB ಸೋತ, ಅದ್ರ ಜೊತೆ CSK ಸೋತ.